ಸೌಜನ್ಯ ಕಿಡ್ನಾಪ್ ಮಾಡಿದ್ದನ್ನ ನಾನು ನೋಡಿದ್ದೇನೆ ಎಂದು ಹೇಳಿಕೊಳ್ತಿರುವ ಮಹಿಳೆಯ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಿದೆ. ಬಿಜೆಪಿ ಮಾಸ್ಕ್ ಲೇಡಿಯನ್ನ ಟೂಲ್ ಕಿಟ್ ಗ್ಯಾಂಗ್ ಮೆಂಬರ್ ಅಂದ್ರೆ ಸಿಎಂ ಸಿದ್ದರಾಮಯ್ಯರು ಈಕೆ ವಿರುದ್ಧ ಕೆರಳಿದ್ರು. ಮಾಸ್ಕ್ ಲೇಡಿಯ ಸುತ್ತ ಅನುಮಾನದ ಹುತ್ತ. ಮಂಡ್ಯ ಮಹಿಳೆಗೂ ಕಾದಿದೆಯಾ ಕಾನೂನಿನ ಕುಣಿಕೆ? ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಮುಖವಾಡಧಾರಿಗಳ ಹಾವಳಿಯೇ ಹೆಚ್ಚಾಗಿದೆ. ಇಷ್ಟು ದಿನ ನಾನು ಧರ್ಮಸ್ಥಳ ಸುತ್ತಮುತ್ತ ನೂರಾರು ಹೆಣಗಳನ್ನು ಹೂತಿದ್ದೆ ಅಂತ ಬಿಟ್ಟಿ ಮೈಲೇಜ್ ಪಡಿತಾ ಇದ್ದ ಚಿನ್ನಯ್ಯನ ಬಣ್ಣ ಬಯಲಾಗಿದೆ. ಇದೀಗ ಸೌಜನ್ಯ ಕೇಸ್ನಲ್ಲಿ ನಾನೇ ಐ ವಿಟ್ನೆಸ್ ಅಂತ ಮಂಡ್ಯದ ಮಾಸ್ಕ್ ಲೇಡಿಯೊಬ್ಬರು ಮುಂದೆ ಬಂದಿದ್ದಾರೆ. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಆಸುಪಾಸು ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದ? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲಿ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ಸೌಜನ್ಯ ಅವರನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ ಮಹಿಳೆ ವಿರುದ್ಧ ನಿನ್ನೆ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ರು. ಇದೀಗ ಸ್ವತಃ ಸಿದ್ದರಾಮಯ್ಯ ಅವರೇ ಕೆನಲಿ ಕೆಂಡವಾಗಿದ್ದಾರೆ ಈ ಮಾಸ್ಕ್ ಲೇಡಿ ವಿರುದ್ಧ. 13 ವರ್ಷದಿಂದ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳದೆ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ ಸಾಕ್ಷ್ಯ ಗೊತ್ತಿದ ಮೇಲೆ. ಮಾಸ್ಕ್ ಲೇಡಿ ವಿರುದ್ಧ ಸಿಎಂ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಿಲ್ಲ. ಸಾಕ್ಷಿಯನ್ನ ಬಚ್ಚಿಡೋದು ಕೂಡ ಒಂದು ಅಪರಾಧ, ಸತ್ಯ ಗೊತ್ತಿರೋದನ್ನ ಬಚ್ಚಿಡೋದು ಕೂಡ ಅಪರಾಧ ಅಲ್ವಾ ಅಂತ ಕಾನೂನಿನ ಪಾಠ ಮಾಡಿದ್ದಾರೆ. ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. ಮಂಡ್ಯದ ಮಾಸ್ಕ್ ಲೇಡಿ ವಿಚಾರವನ್ನು ಕೂಡ ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲವನ್ನೂ ಅವರೇ ನೋಡಿಕೊಳ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸರ್, ಸೌಜನ್ಯ ಕೇಸಲ್ಲಿ ಕೂಡ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ದಾರೆ ಸರ್, ನಾನು ಅವತ್ತು ನೋಡಿದ್ದೆ, ನಾನು ಕೂಡ ಸಾಕ್ಷಿಯಾಗಿದ್ದೇನೆ ಅಂತ. ಅವರು ಕೂಡ ತನಿಖೆ ಆಗ್ತಾರೆ ಸರ್. ಅದೆಲ್ಲ ಎಸ್ಐಟಿ ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಇವತ್ತು ಮುಂಜಾನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಯಾಗಿದ್ದು, ಪ್ರತ್ಯಕ್ಷದರ್ಶಿ ಎನ್ನಲಾದ ಮಹಿಳೆಗೂ ಎಸ್ಐಟಿ ನೋಟಿಸ್ ನೀಡುತ್ತಾ ಸೌಜನ್ಯ ಕೇಸ್ನಲ್ಲಿ ತನಿಖೆ ನಡೆಸುತ್ತಾ ಅನ್ನೋ ಗುಸುಗುಸು ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೌಜನ್ಯ ಕಿಡ್ನಾಪ್ ಮಾಡಿದ್ದನ್ನ ನಾನು ನೋಡಿದ್ದೇನೆ ಎಂದು ಹೇಳಿಕೊಳ್ತಿರುವ ಮಹಿಳೆಯ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಿದೆ. ಬಿಜೆಪಿ ಮಾಸ್ಕ್ ಲೇಡಿಯನ್ನ ಟೂಲ್ ಕಿಟ್ ಗ್ಯಾಂಗ್ ಮೆಂಬರ್ ಅಂದ್ರೆ ಸಿಎಂ ಸಿದ್ದರಾಮಯ್ಯರು ಈಕೆ ವಿರುದ್ಧ ಕೆರಳಿದ್ರು. ಮಾಸ್ಕ್ ಲೇಡಿಯ ಸುತ್ತ ಅನುಮಾನದ ಹುತ್ತ. ಮಂಡ್ಯ ಮಹಿಳೆಗೂ ಕಾದಿದೆಯಾ ಕಾನೂನಿನ ಕುಣಿಕೆ? ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಮುಖವಾಡಧಾರಿಗಳ ಹಾವಳಿಯೇ ಹೆಚ್ಚಾಗಿದೆ. ಇಷ್ಟು ದಿನ ನಾನು ಧರ್ಮಸ್ಥಳ ಸುತ್ತಮುತ್ತ ನೂರಾರು ಹೆಣಗಳನ್ನು ಹೂತಿದ್ದೆ ಅಂತ ಬಿಟ್ಟಿ ಮೈಲೇಜ್ ಪಡಿತಾ ಇದ್ದ ಚಿನ್ನಯ್ಯನ ಬಣ್ಣ ಬಯಲಾಗಿದೆ. ಇದೀಗ ಸೌಜನ್ಯ ಕೇಸ್ನಲ್ಲಿ ನಾನೇ ಐ ವಿಟ್ನೆಸ್ ಅಂತ ಮಂಡ್ಯದ ಮಾಸ್ಕ್ ಲೇಡಿಯೊಬ್ಬರು ಮುಂದೆ ಬಂದಿದ್ದಾರೆ. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಆಸುಪಾಸು ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು.
ಎಲ್ಲಿಂದ ಪಾಸ್ ಆದದ್ದು? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಇದ್ವಲ್ಲ ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲೇ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ಸೌಜನ್ಯ ಅವರನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ ಮಹಿಳೆ ವಿರುದ್ಧ ನಿನ್ನೆ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ರು. ಇದೀಗ ಸ್ವತಃ ಸಿದ್ದರಾಮಯ್ಯ ಅವರೇ ಕೆನಲಿ ಕೆಂಡವಾಗಿದ್ದಾರೆ ಈ ಮಾಸ್ಕ್ ಲೇಡಿ ವಿರುದ್ಧ. 13 ವರ್ಷದಿಂದ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳದೆ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, CBI ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಹೊಡೆದಾಡಿದ್ರೆ ಸರ್ ಅದು ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ ಸಾಕ್ಷ್ಯ ಗೊತ್ತಿದ ಮೇಲೆ. ಮಾಸ್ಕ್ ಲೇಡಿ ವಿರುದ್ಧ ಸಿಎಂ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಿಲ್ಲ. ಸಾಕ್ಷಿಯನ್ನ ಬಚ್ಚಿಡೋದು ಕೂಡ ಒಂದು ಅಪರಾಧ, ಸತ್ಯ ಗೊತ್ತಿರೋದನ್ನ ಬಚ್ಚಿಡೋದು ಕೂಡ ಅಪರಾಧ ಅಲ್ವಾ ಅಂತ ಕಾನೂನಿನ ಪಾಠ ಮಾಡಿದ್ದಾರೆ. ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. ಮಂಡ್ಯದ ಮಾಸ್ಕ್ ಲೇಡಿ ವಿಚಾರವನ್ನು ಕೂಡ SIT ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲವನ್ನೂ ಅವರೇ ನೋಡಿಕೊಳ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸರ್, ಸೌಜನ್ಯ ಕೇಸಲ್ಲಿ ಕೂಡ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ದಾರೆ ಸರ್, ನಾನು ಅವತ್ತು ನೋಡಿದ್ದೆ, ನಾನು ಕೂಡ ಸಾಕ್ಷಿಯಾಗಿದ್ದೆ ಅನ್ನೋಂಥದ್ದು. ಅವರು ಕೂಡ ತನಿಖೆ ಆಗ್ತಾರೆ ಸರ್. ಅದೆಲ್ಲ SIT ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಇವತ್ತು ಮುಂಜಾನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಯಾಗಿದ್ದು, ಪ್ರತ್ಯಕ್ಷದರ್ಶಿ ಎನ್ನಲಾದ ಮಹಿಳೆಗೂ SIT ನೋಟಿಸ್ ನೀಡುತ್ತಾ ಸೌಜನ್ಯ ಕೇಸ್ನಲ್ಲಿ ತನಿಖೆ ನಡೆಸುತ್ತಾ ಅನ್ನೋ ಗುಸುಗುಸು ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೌಜನ್ಯ ಕಿಡ್ನಾಪ್ ಮಾಡಿದ್ದನ್ನ ನಾನು ನೋಡಿದ್ದೇನೆ ಎಂದು ಹೇಳಿಕೊಳ್ತಿರುವ ಮಹಿಳೆಯ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಿದೆ. ಬಿಜೆಪಿ ಮಾಸ್ಕ್ ಲೇಡಿಯನ್ನ ಟೂಲ್ ಕಿಟ್ ಗ್ಯಾಂಗ್ ಮೆಂಬರ್ ಅಂದ್ರೆ ಸಿಎಂ ಸಿದ್ದರಾಮಯ್ಯರು ಈಕೆ ವಿರುದ್ಧ ಕೆರಳಿದ್ರು. ಮಾಸ್ಕ್ ಲೇಡಿಯ ಸುತ್ತ ಅನುಮಾನದ ಹುತ್ತ. ಮಂಡ್ಯ ಮಹಿಳೆಗೂ ಕಾದಿದೆಯಾ ಕಾನೂನಿನ ಕುಣಿಕೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಮುಖವಾಡಧಾರಿಗಳ ಹಾವಳಿಯೇ ಹೆಚ್ಚಾಗಿದೆ. ಇಷ್ಟು ದಿನ ನಾನು ಧರ್ಮಸ್ಥಳ ಸುತ್ತಮುತ್ತ 100 ಹೆಣಗಳನ್ನು ಹೂತಿದ್ದೆ ಅಂತ ಬಿಟ್ಟಿ ಮೈಲೇಜ್ ಪಡಿತಾ ಇದ್ದ ಚಿನ್ನಯ್ಯನ ಬಣ್ಣ ಬಯಲಾಗಿದೆ. ಇದೀಗ ಸೌಜನ್ಯ ಕೇಸ್ನಲ್ಲಿ ನಾನೇ ಐ ವಿಟ್ನೆಸ್ ಅಂತ ಮಂಡ್ಯದ ಮಾಸ್ಕ್ ಲೇಡಿಯೊಬ್ಬರು ಮುಂದೆ ಬಂದಿದ್ದಾರೆ. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ, ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ, ಆಸುಪಾಸು. ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪು ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದದ್ದು? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲೇ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ಸೌಜನ್ಯ ಅವರನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ ಮಹಿಳೆ ವಿರುದ್ಧ ನಿನ್ನೆ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ರು. ಇದೀಗ ಸ್ವತಃ ಸಿದ್ದರಾಮಯ್ಯ ಅವರೇ ಕೆನಲಿ ಕೆಂಡವಾಗಿದ್ದಾರೆ ಈ ಮಾಸ್ಕ್ ಲೇಡಿ ವಿರುದ್ಧ. 13 ವರ್ಷದಿಂದ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳದೆ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, CBI ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಹೊಡೆದಾಡಿದ್ರೆ